ಹುಟ್ಟಿದರೂ ಹುಟ್ಟಬಹುದು, ಇಲ್ಲೇ ಹುಟ್ತೀವ, ಇಲ್ಲೇ ಹುಟ್ಟಿದರೂ ಹುಟ್ಬೋದು. ಈ ಮನೆ ಕರ್ಮ ನಮಗೆ ಕಳೀತಾ ಹೋದರೆ ಇವನಲ್ಲೇ ಹುಟ್ತೀವಿ. ಆದರೆ ಮುಂದಿನ ಜನ್ಮಕ್ಕೆ ಏನಾಗುತ್ತೆ ಯಾರಿಗೆ ಗೊತ್ತು. ಅಂಗಟ್ಟು ಮಾತ್ರದ ನಮ್ಮ ಇಡೀ ದೇಹ ಒಂದು ಅಂಗಟ್ಟು ಮಾತ್ರವಾಗಿ ಮೇಲಕ್ಕೆ ಹೋಗುತ್ತಂತೆ ಶರೀರದಿಂದ. ಅನ್ನವನ್ನು ದಾನ ಮಾಡಿದಾಗ ಮಾತ್ರ ಆ ಕರ್ಮ ಕಳೆಯುತ್ತೆ. ಬೇರೆ ನೀವು ಯಾತ್ರೆ ತೀರ್ಥ ನೀವು ಏನೇ ಮಾಡಿದರೂ ಅದರೊಳಗೆ ಕರ್ಮ ಕಳೆಯೋಲ್ಲ. ಯಾವ ನೀರಿಗೆ ಹೋಗಿ ಮುಳುಗಿದ್ರು ಹೋದ ಜನ್ಮದ್ದೇನು ನಮಗೆ ಗೊತ್ತಾಗಲ್ಲ. ನಾವು ಹುಟ್ಟು ಸಾವು ಎರಡೂ ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಹುಟ್ಟಿದಾಗ ನಿಮಗೆ ಏನಾದ್ರು ಗೊತ್ತಿದೆಯಾ ಇವತ್ತವ್ರಿಗೆ? ಯಾರಿಗೂ ಗೊತ್ತಿಲ್ಲ. ಸತ್ತೋಗ್ತೀನಿ ಅಂತ ಗೊತ್ತಾದ್ರೆ ಅದು ಗೊತ್ತಾಗಲ್ಲ. ಇದು ಅದನ್ನು ನೋಡಿ ಪಾಪ ಬೇಜಾರು ಮಾಡ್ಕೊತಿರುತ್ತೆ. ಅದು ನನ್ನ ಜಾತಿದು, ಅದಕ್ಕೇನು ಮಾಡಲ್ಲ, ನನಗಿಟ್ಟು ಕೊಡ್ತಾ ಇದ್ದಾರಲ್ಲ, ನಾನೇ ಒಂಚೂರು ತಗೊಂಡೋಗಿ ಕೊಡೋಣ ಅಂದರೆ ನಾನು ತರಪೆ ಹಾಕಿ ಕಟ್ಟಿದ್ದಾರೆ. ಇಷ್ಟೊಂದು ಲಕ್ಷ ಕರ್ನಾಟಕ ಸ್ಟೇಟಲ್ಲೇ ಲಕ್ಷಾಂತರ ಜನ ಕೋಟ್ಯಾಂತರ ಜನವಿದ್ದರೆ ಎಷ್ಟು ಜನ ಗುರುನಾಥರವನಿಗೆ ಹೋಗಿದ್ದಾರೆ. ಆಮೇಲೆ 2 ನಿಮಿಷ ಬಿಟ್ಟು ತಗೊಳ್ಳಿ ಮಾತಾಡಿ ಅಂಥೇಳಿ ಅದು ಒಂದು ಫೋನಿಗೆ ಕಲೆಕ್ಟ್ ಮಾಡಿಕೊಟ್ರು. ಒಂದು ಮಾತು ಹೇಳಿದರು ನನಗೆ, ನಾನು ಇವತ್ತಿಂದ ಯಾವುದೇ ಕಾರಣಕ್ಕೂ ದುಡ್ಡಾಗಲಿ ಫೋನ್ ಆಗಲಿ ಕೇಳೋಕ್ಕೊಡೋದು. ಆತ್ಮಾರಾಮಂ ಜಾನದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಪುನರ್ಜನ್ಮನ ವಿದ್ಯತೆ ಅಂತ. ಪುನರ್ಜನ್ಮ ಅಂತಂದರೆ ಈ ಜನ್ಮದಲ್ಲಿ ನಾವು ಹುಟ್ಟಿದಾರು ಮತ್ತು ಮುಂದಿನ ಜನ್ಮದಲ್ಲಿ ನಾವೇ ಹುಟ್ತೀವ. ಹುಟ್ಟಿದರೂ ಹುಟ್ಟಬಹುದು, ಇಲ್ಲೇ ಹುಟ್ತೀವ, ಇಲ್ಲೇ ಹುಟ್ಟಿದರೂ ಹುಟ್ಬೋದು. ಈ ಮನೆ ಕರ್ಮ ನಮಗೆ ಕಳೀತಾ ಹೋದರೆ ಇವನಲ್ಲೇ ಹುಟ್ತೀವಿ. ಯಾಕೆ ಅಂತಂದರೆ ಇನ್ನೂ ಕಳೆದಿರಲಿದೆ ಈ ಕರ್ಮ, ಅದಕ್ಕೆ ನಾವು ಇಲ್ಲೇ ಹುಟ್ತೀವಿ, ಬೇರೆ ಕಡೆ ಎಲ್ಲೂ ಹುಟ್ಟೋಕ್ಕಾಗಲ್ಲ. ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ಆಗಿ ಹುಟ್ಟಿದರೂ ಕೂಡವ ಈ ಮನೆ ನೆರಳಲ್ಲೇ ಇರ್ತೀವಿ. ಆ ಪುನರ್ಜನ್ಮಕ್ಕೆ ಭಗವಂತನ ರಥ ಕೂರಿಸಕ್ಕೂ ಕೂಡ ಅವನಿಗೆ ಹೇಳ್ತಾರಂತೆ ಪುರೋಹಿತರುಗಳು, ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿ. ಅಂದರೆ ನೀನು ಏನಾದ್ರು ರಥದಿಂದ ಕೆಳಗೆ ಬಿದ್ದರೆ ನಾವು ಜವಾಬ್ದಾರಲ್ಲ. ಪುನರ್ಜನ್ಮನ ವಿದ್ಯತೆ, ನೀನು ಮುಂದಿನ ಜನ್ಮ ಏನಾದ್ರು ಇದ್ದರೆ ಮತ್ತಿಂದ ರಥದ ಮೇಲೆ ಕೂರಿಸ್ತೀವಿ, ಇಲ್ಲ ಅಂದರೆ ಇಷ್ಟಕ್ಕೆ ರಥ ನಿಲ್ಲಿಸ್ತೀವಿ ಅಂತೇಳಿ. ಹಾಗೆ ಮನುಷ್ಯನಿದು ಅಷ್ಟೆಯ. ಈ ಪುನರ್ಜನ್ಮ ಅನ್ನೋದೇನಾದ್ರು ಒಂದಿದ್ದ ಪಕ್ಷದಲ್ಲಿ ಅದು ಯಾರಿಂದಲೋ ಒಂದು ರೂಪದಲ್ಲಿ ನಮ್ಮ ಹತ್ರಕ್ಕೆ ಬರುತ್ತದೆ. ಅದಕ್ಕೆ ಅನೇಕ ರೂಪಾಣ ಅಂಥೇಳಿ ಹೇಳ್ತಾರೆ. ಆ ಅನೇಕ ರೂಪಾಣದಲ್ಲಿ ಈ ಮನುಷ್ಯ ರೂಪವೂ ಒಂದು. ಈ ಮನುಷ್ಯ ರೂಪದಲ್ಲಿ ನಮಗೇನಾಗುತ್ತೆ ಅಂತ ತಿಳಿದ್ರೆ ನಾವು ಏನು ಆಗದೆ, ನಾವು ಮನುಷ್ಯರಾಗೇ ಹುಟ್ಟಿದ್ವಿ, ಮನುಷ್ಯರಾಗೇ ಸಾಯ್ತೀವಿ, ಗ್ಯಾರಂಟಿ ಹೌದು. ಆದರೆ ಮುಂದಿನ ಜನ್ಮಕ್ಕೆ ಏನಾಗುತ್ತೆ ಯಾರಿಗೆ ಗೊತ್ತು. ಅಂಗಟ್ಟು ಮಾತ್ರದ ನಮ್ಮ ಇಡೀ ದೇಹ ಒಂದು ಅಂಗಟ್ಟು ಮಾತ್ರವಾಗಿ ಮೇಲಕ್ಕೆ ಹೋಗುತ್ತಂತೆ ಶರೀರದಿಂದ. ಆ ಅಂಗಟ್ಟು ಮಾತ್ರದ ಹೋದಾಗ ಅದು ಭಗವಂತನಲ್ಲಿ ಲೀನವಾಗುತ್ತೆ ಅಂತ. ಅದಕ್ಕೆ ಯಾರ್ಯಾರೋ ಅಕಸ್ಮಾತು ತತ್ವದಾಗ ಇದು ಮಾಡಿದಾಗ ನಾರಾಯಣ ಸ್ಮರಣೆ ಮಾಡ್ಕೊಂಡು ಅವರ ಶವನ ಸಂಸ್ಕಾರಕ್ಕೋಸ್ಕರ ಎತ್ಕೊಂಡು ಹೋಗ್ತಾನೆ. ಆ ಸಂಸ್ಕಾರಕ್ಕೆ ಎತ್ಕೊಂಡು ಹೋಗುವಾಗ ಅವನಿಗೆ ಹೇಳ್ತಾರಂತೆ ಪುರೋಹಿತರುಗಳು, ಅವನಿಗೆ ಇದರ ಮೇಲೆ ಮಲಗಿಸ್ತಾರಲ್ಲ, ಆ ಆಸನದ ಮೇಲೆ ಮಲಗಿಸ್ತಾರೆ, ಹೊರಗಡೆ ಕರ್ಕೊಂಡೋಗಿ ಅದನ್ನೂ ಕೂಡ ಅನುಜ್ಞೆ ಕೇಳ್ತಾನೆ. ನೋಡು, ನಾನು ಇಲ್ಲಿಂದವ ನಿನ್ನ 4-5 ಕಡೆಗೂ ನಾನು ನಿನಗೆ ಯಾವ ಋಣಬಾಜು ಇರಬಾರ್ದು ಆ ರೀತಿ ನಿನಗೆ ಕಾಣಿಕೆಗಳನ್ನು ಇಟ್ಟಿದ್ದೀನಿ, ಇಲ್ಲಿಂದ ಮುಂದಕ್ಕೆ ಜವಾಬ್ದಾರಿ ನಿಂದು ಅಂತೇಳಿ ಹೇಳಿ ಅದನ್ನು ಹೇಳಿಬಿಟ್ಟು ಅದನ್ನು ವಾಹಕರ್ತ ಹೆದಗರ ಮೇಲಕ್ಕೆ ಕೂರಿಸಿ ಕಳಿಸ್ತಾರೆ. ಆ ದಾರಿಯಲ್ಲಿ ಏನಾದ್ರು ಅವನು ಪುನರ್ಜನ್ಮವೇನಾದ್ರು ಇದ್ದು ಅವನು ಎದ್ದು ಬಿಟ್ಟರೆ ಅಕಸ್ಮಾತು ಆ ಒಂದು ನಮ್ಮ ಸಂಸ್ಕೃತಿ ಸಂಸ್ಕಾರ ಏನಿದೆ ಅವನು ಅಲ್ಲಿಂದ ಮುಂದಕ್ಕೆ ಹೋಗೋದ್ರೊಳಗೆ ಎಲ್ಲರೂ ಒಂದು ಕಡೆ ಎಲ್ಲರೂ ಅವನು ಎದ್ದು ಕೂತ್ಕೊಂಡ್ರೆ ಅವನು ಮತ್ತೆ ಊರೊಳಗೆ ಬರೋ ಹಾಗಿಲ್ಲ. 12 ವರ್ಷ ಅವನು ಬೇರೆ ಕಡೆಯ ಸಂಚಾರ ಮಾಡಿ 12ನೇ ವರ್ಷ ಅವನು ಊರಿಗೆ ಬರಬೇಕು. ಇದು ಕರ್ಮಫಲದಲ್ಲಿ ಮೊದಲೇದು. ಇನ್ನೊಂದು ಕರ್ಮಫಲವೇನು ಅಂದರೆ ಅವನಿಗೆ ಕರ್ಕೊಂಡು ಹೋಗಿ ಚಿತೆ ಮೇಲೆ ಇಟ್ಟು ಇನ್ನೇನು ಬೆಂಕಿ ಹಾಕಬೇಕು ಅನ್ನೋ ಟೈಮ್ನಲ್ಲಿ ಎದ್ದು ಕೂತ್ಕೊಂಡಿರೋದು ಉಂಟು ಬೇಕಾದಷ್ಟು ಜನ. ಅಂಥ ಸಮಯದಲ್ಲಿ ಅವನ ಜೀವನ ಪರ್ಯಂತ ಅವನಿಗೆ ತಗಲಿಕ್ಕೆ ಬರೋ ಹಾಗಿಲ್ಲ. ಅವನ ಕರ್ಮ ಸಮದಿಲ್ಲ. ಅವನೆಲ್ಲೋ ಸಮಸ್ಯೆಳ್ಬೇಕು. ಅವನು ಕೋಟ್ಯಾಧೀಶ್ವರ ಆಗಿರ್ಬೋದು, ಅಲ್ಲ ಭಿಕ್ಷಾಧೀಶ್ವರ ಆಗಿರ್ಬೋದು, ಏನಾರು ಆಗಿರ್ಬೋದು. ಅವನು ಕೆಲವರು ಹೇಳ್ತಾರೆ, ಕೆಲವರು ಬರ್ತಾರೆ,
ನನ್ನ ಮಗನಿಗೆ ಮದುವೆ ಆಗಿಲ್ಲ, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಕ್ಕಳಿಗೆ ಮಕ್ಕಳಾಗಿಲ್ಲ, ನಮ್ಮಲ್ಲಿ ಜಮೀನಲ್ಲಿ ಏನೂ ಬರ್ತಿಲ್ಲ. ಇವೆಲ್ಲ ಯಾಕೆ? ನಮ್ಮ ಕರ್ಮ ಕಳೆದಿಲ್ಲ ಇನ್ನೂ. ನಮ್ಮ ಕರ್ಮ ಕಳೀತಿದ್ದಾಗೆ ಬಂದೇ ಬಿಡುತ್ತೆ. ಈಗ ನೋಡಿ, ನಮ್ಮಲ್ಲಿ ನಾವೇ ನಮ್ಗೆ ಯಾರಿಗೂ ಬೇಗ ಮದುವೆ ಆಗಲಿಲ್ಲ. ನನ್ನ ಮದುವೆ ಆದಮೇಲೆ ನಂಗೆ 40ನೇ ವರ್ಷದಲ್ಲಿ ಮದುವೆ ಆಯಿತು. ನಮ್ಮ ಅಕ್ಕ ನಮಗೆಲ್ಲ ಹೆಚ್ಚು ಕಮ್ಮಿ ಮದುವೆ ಆಗಿರೋದು 30ರಿಂದ 35, 40 ವರ್ಷದ ಮೇಲೆ ನಮ್ಮಲ್ಲೆಲ್ಲರಿಗೂ ಮದುವೆ ಆದ್ದು. ನಮ್ಮ ವಂಶದಲ್ಲಿ ತನ್ನ ಚಿಕ್ಕ ವಯಸ್ಸಿಗೆ ಮದುವೆ ಮಾಡೋದು ನನ್ನ ಮಗಳಿಗೆ. ಇಡೀ ನಮ್ಮ ವಂಶದಲ್ಲಿ ಅಂಬಳೆ ಶಾಸ್ತ್ರಗಳು ಮನೆ ವಂಶವೇನಿದೆ ಇದರಲ್ಲಿ ನಮ್ಮದೊಂದೇ ಮೊದಲು ಅವಳಿಗೆ 21ನೇ ವರ್ಷಕ್ಕೆ ಮದುವೆ ಮಾಡಿದೆ. ಹೀಗೆ ಯಾಕೆಂದರೆ ನನ್ನ ಕರ್ಮ ಕಳೆದಿತ್ತು ಅಷ್ಟೊತ್ತಿಗೆ, ಅವಳ ಕರ್ಮವೂ ಕಳೆದಿತ್ತು. ಅವಳು ಬೇರೆ ಮನೆ ಸೇರಲೇಬೇಕಾಗಿತ್ತು. ಭಗವಂತನ ನಿಯಾಮಕ ಇತ್ತು ಅದು. ಹೀಗಾಗಿ ಜನ್ಮ ಜನ್ಮಾಂತರೇಶು ಅಂತ ಎಷ್ಟು ಜನ್ಮಗಳನ್ನು ಎತ್ತಿದರೂ ನಾವು ಆ ಕರ್ಮ ಫಲವೇನಿದೆ ಅಂತ ಊಟ ಮಾಡಲೇಬೇಕು. ನಾವೆಷ್ಟೇ ನೀವು ಕಡವರಲ್ಲೇ ಕೂತ್ಕೊಂಡಿದ್ರು ಈ ಉಪ್ಪಿಟ್ಟು ತಿನ್ನೋಕ್ಕಾಗ್ತಿಲ್ಲ. ಈ ಉಪ್ಪಿಟ್ಟು ನಿಮ್ಮದು, ಈ ಉಪ್ಪಿಟ್ಟು ಕೇಸರಿಬಾತು ನಿಮ್ಮದು, ನೀವು ದುಡಿದಿಟ್ಕೊಂಡಿದ್ದದ್ದು, ಅದು ಅವ್ರ ಮನೇಲಿತ್ತು, ನಿಮಗೆ ಇವತ್ತು ಕೊಟ್ಟರು ಅಂತ. ಮತ್ತದು ನೀವು ವಾಪಸ್ ಕೊಡೋಕ್ಕಾಗಲ್ಲ. ಹಾಗೆ ಅಲ್ಲಿಗೆ ಅವರಿಗೆ ಅವ್ರ ಕರ್ಮವೆಲ್ಲ ಪೂರ ಕಳೆದಾಗಾಯಿತು. ಈಗ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ, ಹಾಗಾದ್ರೆ ನಾವು ಮಾಡ್ತಿರೋ ನಮಗೇನು ಪಾಪ ಬರಲ್ವೇ, ಕರ್ಮ ಬರಲ್ವೇ ಅಂದರೆ ಬರುತ್ತಾ ಬಿಡುತ್ತಾ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ಭಗವಂತನಿಗೊಬ್ಬಂಗೆ ಗೊತ್ತಿದೆ. ಅದು ಕಳೆಯುತ್ತೆ. ಯಾವತ್ತು ಕಳೆಯುತ್ತೆ ಅಂದರೆ ನೀವು ಎಂದಾರು ಅಕಸ್ಮಾತು ಅದು 10 ಬಂದಿರ್ತಾರೋ, ಹಾಗೆ ಬಂದಿರ್ತಾರೋ ನೋಡಿ. ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ. ಅನ್ನವನ್ನು ದಾನ ಮಾಡಿದಾಗ ಮಾತ್ರ ಆ ಕರ್ಮ ಕಳೆಯುತ್ತೆ. ಬೇರೆ ನೀವು ಯಾತ್ರೆ ತೀರ್ಥ ನೀವು ಏನೇ ಮಾಡಿದರೂ ಅದರೊಳಗೆ ಕರ್ಮ ಕಳೆಯೋಲ್ಲ. ಕರ್ಮ ಕಳಿಬೇಕಾದ್ರೆ ಸಂಪೂರ್ಣವಾಗಿ ಅನ್ನದಾನ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಮದುವೆ ಮನೆಯಲ್ಲಿ ಗೃಹಪ್ರವೇಶದಲ್ಲಿ ಮಕ್ಕಳು ಹುಟ್ಟಿದಾಗ ಅವರಿಗೆ ಚೋಲ ಮಾಡಿದಾಗ ಅಲ್ಲಿ ಯಾವಾಗಲಾದರೂ ಅನ್ನದಾನ ಜಾಸ್ತಿ ಮಾಡಿ. ನಿಮ್ಮ ಕರ್ಮ ಕಳ್ಕೋಬೇಕಾದ್ರೆ ಅನ್ನದಾನ. ಅದಕ್ಕೆ ಪುನರ್ಜನ್ಮಕ್ಕೇನು ಅಂತಂತೇಳಿದ್ರೆ, ಹಾಗಾದ್ರೆ ಅವ್ರ ಅಜ್ಜ ಅವ್ರು ಬಂದು ಹುಟ್ಟಿದಾನೆ ಕಣೋ ಅಂತ ಯಾರನ್ನಾರು ಕೇಳಿದರೆ ನೋಡಿ, ಅವ್ರ ಅಜ್ಜನ ತರದಾಗಕ್ಕೆ ಇರುತ್ತೆ ಮಗು. ಆ ಮಗು ನೋಡಿದರೆ ಅವರ ಅಜ್ಜನೇ. ಅದಕ್ಕೆ ಅವರ ಅಜ್ಜನ ಹೆಸರೇ ಇದಕ್ಕಿಡೋದು. ಆ ಪುನರ್ಜನ್ಮ ಅನ್ನೋದೇನಿದೆ ಅಂತಂದರೆ ಅದಕ್ಕೆಲ್ಲ ಕರ್ಮ ಕಳೆದು ಹೋಗಿರುತ್ತೆ. ತಿರ್ಗಾ ಇವ್ರ ಬಂದೇ ಹುಟ್ಟುತ್ತದೆ. ಯಾರು ಊರಲ್ಲಿ ನೋಡಿ ನಿಮ್ಮ ಅಜ್ಜನ ತರಕ್ಕೆ ಇದೆ ಕಣ್ರಿ ಮಗು ಅಂತಾರೆ. ಇದಕ್ಕೆ ಕಾರಣವೇನು ಅಂದರೆ ಅವನ ಪುನರ್ಜನ್ಮ ಅವ್ರ ಮೊದಲೇ ಸಿಗುತ್ತದೆ. ಹೀಗಾಗಿ ಪ್ರತಿಯೊಂದು ಇದರೊಳಗೂ ಕೂಡ ನಾವು ಪುನರ್ಜನ್ಮವನ್ನು ಜ್ಞಾಪಕ ಮಾಡ್ಕೊಳ್ಳೇಬೇಕು. ಪುನರ್ಜನ್ಮದಲ್ಲಿ ಹೆಚ್ಚಿಗೆ ಏನು ಅಂತಂದರೆ, ನಾವೆಲ್ಲೋ ಹೋಗ್ತೀವಿ, ಗಯಾಕ್ಕೆ ಹೋದ್ನು, ಅಲ್ಲಿ ಪುನರ್ಜನ್ಮ ಸಿಕ್ಕುತ್ತಾ? ಅಲ್ಲಿ ಸಿಕ್ಕಿಲ್ಲ. ಅಯೋಧ್ಯೆಗೆ ಹೋದ್ನು, ಅಲ್ಲಿ ಸಿಕ್ಕುತ್ತಾ? ಇಲ್ಲ. ಪ್ರಯಾಗಕ್ಕೆ ಹೋದ್ನು, ಅಲ್ಲಿ ಸಿಕ್ಕುತ್ತಾ? ಇಲ್ಲ. ಕಾಶಿಗೆ ಹೋಗಿ ಸ್ನಾನ ಮಾಡಿದ್ನು, ಸಿಕ್ಕುತ್ತಾ? ಇಲ್ಲ. ಆ ಮುಕ್ತಿ ಪ್ರಯೋಗ ನಿಮಗೆ ಆದ ಕರ್ಮ ಕಳಿಬೇಕಾದ್ರೆ ನಿಮ್ಮ ಮನೆ ಒಳಗೆ ಕಳಿಬೇಕು. ಬೇರೆ ಕಡೆ ಎಲ್ಲೂ ಕಳಿಯೋಕ್ಕಾಗಲ್ಲ. ನೀವೆಲ್ಲೋ ಹೋಗಿ ಕಳ್ಕೊಂಡು ನಾವಲ್ಲೇ ಹೋಗಿದ್ದು, ಕಾಶಿಗೆ ಹೋದ್ನು, ಕರ್ಮ ಮಾಡಿ ಬಂದು ನಾವೆಲ್ಲ ಕಳ್ಕೊಂಬಂದಿದ್ದೀವಿ ಅಂದರೆ ಅಲ್ಲಿ ಕಳ್ಕೊಳ್ಳೋಕ್ಕಾಗಲ್ಲ. ಅದು ನಿಮ್ಮ ಮನೆ ಒಳಗೆ ನೀವು ಕಳ್ಕೊಳ್ಬೇಕು. ಅದಕ್ಕೆ ಪ್ರತಿನಿತ್ಯ ಮನುಷ್ಯ ಕರ್ಮನೆಲ್ಲ ಕಳ್ಕೊಳ್ಬೇಕು ಅಂದರೆ ಪ್ರತಿನಿತ್ಯಲೂ ಕೂಡ ತನ್ನ ನಿತ್ಯ ಕರ್ಮ ಅವನ ಸಂಜೀವನೆ ಮಾಡಬೇಕು. ತಂದೆ ತಾಯಿ ನಮಸ್ಕಾರ ಮಾಡಬೇಕು. ಎಷ್ಟು ಜನ ತಂದೆ ತಾಯಿ ನಮಸ್ಕಾರ ಮಾಡ್ತಾರೆ, ಮಾಡ್ತಾರೆ. ಎಲ್ಲ ಬೇಕಾದ ಬಂದಾರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ಅವ್ರ ಗುರುಗಳು ಬಂದರು ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಇನ್ಯಾರೋ ಬಂದರು ನಮಸ್ಕಾರ ಮಾಡ್ತಾರೆ. ಅದೇ ತಂದೆ ತಾಯಿ ಮಾಡ್ತಾರೆ? ಮಾಡಲ್ಲ. ಯಾಕೆ ಅಂತಂದರೆ ಅವ್ರು ಒಂದೇ ಇರ್ತಾರಲ್ಲ, ಅವ್ರಿಗೆ ಮಾಡಲ್ಲ. ಈ ಕರ್ಮಗಳನ್ನೆಲ್ಲ ನಾವು ಕಳ್ಕೊಳ್ಬೇಕಾದ್ರೆ ಮೊದಲು ನಮ್ಮನೆ ಒಳಗೆ ನಾವು ಕಳ್ಕೊಳ್ಬೇಕು. ಆಮೇಲೆ ಹೋಗಿ ಗಯಾಕಾರ ಹೋಗಿ, ರಾಮೇಶ್ವರಕ್ಕಾರ ಹೋಗಿ ಎಲ್ಲ ಈ ಶಾಸ್ತ್ರಗಳನ್ನು ಹೇಳ್ತಾರೆ. ರಾಮೇಶ್ವರಕ್ಕೆ ಹೋದರೆ ಕಾಶಿಗೆ ಹೋಗಬೇಕು, ಕಾಶಿಗೆ ಹೋದರೆ ರಾಮೇಶ್ವರಕ್ಕೆ ಹೋಗಬೇಕು. ಇದು ನಿಜವಾ ಸುಳ್ಳು? ಇದರಿಂದ ಅದು ಕರ್ಮ ಕಳೆಯಿಲ್ಲ. ಇದರಿಂದ ಯಾಕೆ ಕಳೆಯಿಲ್ಲ ಕರ್ಮ ಅಂತಂದರೆ, ಅವನು ಇವತ್ತಷ್ಟು ಕೂಡ ಗಂಗೆ ಕಾಶಿಯಲ್ಲಿ ಮರಳು ತಂದೆ ರಾಮೇಶ್ವರಕ್ಕೆ ಬಿಟ್ಟು ಬಂದೆ, ರಾಮೇಶ್ವರದಲ್ಲಿ ಮರಳು ತಗೊಂಡೋದೆ ಕಾಶಿ ಬಿಟ್ಟು ಬಂದೆ. ಕರ್ಮ ಕಳೀತಾ? ಇದು ತಂದೆ ತಾಯಿ ಉಪಾತ. ಹೇಗಾಯ್ತು ಹಾಗಾದ್ರೆ? ಈಗ ಅಣ್ಣನ ಮಕ್ಕಳಿರ್ತಾರೆ, ಅವ್ರನ್ನ ಯಾರು ಗತಿಯೇ ಇಲ್ಲ, ನೋಡ್ಕೊಳ್ಳಾರೆ ಯಾರೂ ಇಲ್ಲ. ಅವ್ರನ್ನ ಅಕ್ಕನ ಮಕ್ಕಳಿರ್ತಾರೆ, ಅವ್ರನ್ನ ನೋಡ್ಕೊಳ್ಳಾರೆ ಯಾರೂ ಇಲ್ಲ. ಅವ್ರನ್ನೆಲ್ಲ ಬಿಟ್ಬಿಡೋದು.
ಆ ಕರ್ಮಗಳನ್ನೆಲ್ಲ ಇವರು ಹೊತ್ತುಕೊಳ್ಳೋದು. ಅವರದ್ದೇ ಎಲ್ಲ ಇರುತ್ತೆ, ಅವರದ್ದೇ ಅಡು ಆಸ್ತಿ ಪ್ರತಿಯೊಂದು ಇವರೇ ತಿಂತಿರ್ತಾರೆ. ತಿಂತಿದ್ರು ಕೂಡ ಆ ಒಂದು ಇದ್ರೊಳಗೂ ಏನಾದ್ರು ಬಿಡ್ತಾರ ಅಂತ ಅಂದರೆ ಬಿಡಲ್ಲ. ಯಾಕೆ ಬಿಡಲ್ಲ ಅಂತಂದರೆ ಕರ್ಮ ಕಟ್ಕೊಳ್ಳೇಬೇಕು ಇವನು. ಯಾವ ಜನ್ಮದ್ದು ಕರ್ಮ? ಹೋದ ಜನ್ಮದ ಕರ್ಮ ಅಲ್ಲ, ಈ ಜನ್ಮದ್ದೇ ಕರ್ಮ. ಹೋದ ಜನ್ಮದ ಕರ್ಮದಲ್ಲಿ ಇವನಿಗೇನೋ ಕೊಡ್ಸ ಮಾಡ್ತಾರೋ. ಈಗ ಏನಾದ್ರು ಅಕಸ್ಮಾತು ಈಗ ನಮ್ಮದೇ ಆಸ್ತಿ, ನಮ್ಮದು ಹಲವು ಆಸ್ತಿ ಎಲ್ಲ ಬೇಕಾದಷ್ಟಿದೆ. ನಮ್ಮ ಕರ್ಮ ನಾವು ಕಳ್ಕೊಳ್ಳೇಬೇಕು. ಈಗ ನಮ್ಮ ಅಮ್ಮನ ಮನೆಯದು, ನಮ್ಮ ಅಜ್ಜನ ಮನೆಯದು ನಾವು ಬಿಡೋಕ್ಕಾಗಲ್ಲ, ಅದು ನಮಗೆ ಬೇಕು. ಅಪ್ಪನದು ಇದೆಯಾ, ಅದು ಬೇಕು. ನಡುವೆ ತಡೀತಿದ್ದಾರೆ. ಯಾಕೋತಾರೋ ತಡೀತಿದ್ದಾರೆ? ಅವ್ರ ಕರ್ಮ ಕಟ್ಕೋಬೇಕಂತ. ಆ ಕರ್ಮ ಕಟ್ಕೊಳ್ಬೇಕಾದ್ರೆ ಅದನ್ನು ಬಿಡುಗಡೆ ಆಗಬೇಕಾಗಲ್ಲ. ಅದೆಂದೋ ಬಿಡುಗಡೆ ಆಗೇ ಆಗುತ್ತೆ, ಆಗದಲ್ಲೇ ಇರೋದಿಲ್ಲ. ಅಲ್ಲಿವರೆಗೂ ಅವರ ಕರ್ಮ ಅನುಭವಿಸಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹೀಗಾಗಿ ಪುನರ್ಜನ್ಮಕ್ಕಿಂತ ಹೋದ ಜನ್ಮದ ಕರ್ಮ ಇದೆಯಲ್ಲ, ಹೋದ ಜನ್ಮದಲ್ಲಿ ನಾವೇನೋ ಒಂದು ಕರ್ಮ ಮಾಡಿದ್ದೀವಿ. ಯಾವ ನೀರಿಗೆ ಹೋಗಿ ಮುಳುಗಿದ್ರು ಹೋದ ಜನ್ಮದ್ದೇನು ನಮಗೆ ಗೊತ್ತಾಗಲ್ಲ. ನಾವು ಹುಟ್ಟು ತಾವು ಎರಡೂ ಗೊತ್ತಾಗೋದಿಲ್ಲ ಮನುಷ್ಯನಿಗೆ. ಹುಟ್ಟಿದಾಗ ನಿಮಗೆ ಏನಾದ್ರು ಗೊತ್ತಿದೆಯಾ ಇವತ್ತವ್ರಿಗೆ? ಯಾರಿಗೂ ಗೊತ್ತಿಲ್ಲ. ಸತ್ತೋಗ್ತೀನಿ ಅಂತ ಗೊತ್ತಾದ್ರೆ ಅದು ಗೊತ್ತಾಗಲ್ಲ. ಅವೆರಡೂ ನಮಗೆ ಗೊತ್ತಾಗಲ್ಲ. ನಡುವೆಯಲ್ಲಿ ಏನು ನಾವು ತೀರಿಸ್ತೀವಿ ಇದುವೇ ಹೋದ ಜನ್ಮದ ಕರ್ಮ. ಆ ನಡುವೆಯಲ್ಲಿ ನಾವು ಏನೋ ಒಂದು ಹಸುವಾಗಿ ಹುಟ್ಟುತ್ತೆ, ಅದು ತನ್ನ ಕರಿನೂ ಉಣ್ಣಿಸ್ಕೊತ್ತೆ, ಪಕ್ಕದ ಮನೆ ಕರಿನೂ ಉಣ್ಣಿಸ್ಕೊಳ್ಳುತ್ತೆ. ಅದು ಧರ್ಮವಾಗಿ ಅದು ಹಾಲು ಕೊಡುತ್ತೆ ಎರಡಕ್ಕೂ. ಮನೆಯಾಗ ಕರೆದ್ರೆ ಆ ಮನೆಯಾರಿಗೂ ಹಾಲು ಕೊಡುತ್ತೆ. ಇನ್ನು ಕೆಲವು ಹಸುಗಳಿದ್ದಾವೆ ತನ್ನ ಕರಿನೇ ಒಜಿಯುತ್ತೆ, ಇನ್ನೂ ಅದಕ್ಕೆ ಕರ್ಮ ಕಳೆದಿಲ್ಲ. ಆ ಹಸು ಸತ್ವಯಿದ್ರು ಕೂಡ ಮತ್ತೆ ಇವ್ರ ಮೇಲೆ ಹುಟ್ಟಿರುತ್ತೆ. ಇದೇನು ಕಾರಣ? ಆ ಪುನರ್ಜನ್ಮವೇನಿದೆ, ಆ ಪುನರ್ಜನ್ಮ ಅದು ಇನ್ನೂ ಒಂದು ಜನ್ಮ ಬರಬೇಕು. ಅದಕ್ಕೆ ಇನ್ನೂ ಒಂದು ಜನ್ಮ ಬಂದರೆ ಆ ಕರ್ಮ ಅದು ಕಳೆಯುತ್ತೆ. ಇಲ್ಲಿ ಯಾವ ಜಗದ್ಗುರುಗಳಿಗೂ ಆ ಜನ್ಮದ ಇದ್ರೊಳಗೆ ನಮ್ಮ ಗುರುನಾಥ್ ಹೇಳಾರು, ಜಗದ್ಗುರುಗಳಿಗೂ ಕೂಡ ಕರ್ಮ ತಪ್ಪಿದ್ದಲ್ಲ ಕಣೆಯ. ಕರ್ಮ ಅದು ಕಳ್ಕೋಬೇಕಾದ್ರೆ ಅವನೇ ಅವನ ಮನೆ ಒಳಗೆ ಕಳ್ಕೋಬೇಕು ಕರ್ಮನ, ಬೇರೆ ಎಲ್ಲೂ ಕಳ್ಕೊಳ್ಳೋಕ್ಕಾಗಲ್ಲ. ಅವನು ಎಲ್ಲಿಗೆ ಹೋಗಿ ಸ್ನಾನ ಮಾಡ್ತಾನೆ, ಎಲ್ಲಿಗೆ ಹೋಗಿ ಸ್ನಾನ ಮಾಡಿದ್ರು ಅವನ ಮನೆ ಒಳಗೆ, ಇಲ್ಲ ಅವನ ಮನೆ ನಾಯಿ ಆಗಾರೋ ಅವನು ಇರ್ತಾನಲ್ಲಿ, ಇದೆಲ್ಲೂ ಆಗೋಲ್ಲ. ನಾಯಿ ಆದರೂ ಕೂಡ ಅವನು ಉಪವಾಸ ತಾಯ್ತಾನೆ ಅವನ ಮನೆ ಒಳಗೆ. ಇದು ಕರ್ಮ. ನಾಯಿ ಆಗಿದ್ರೂ ಕೂಡ ಒಂದು ತುತ್ತು ಅನ್ನ ಹಾಕೋದು ಕೂಡ ಇಲ್ಲ. ಇನ್ಯಾವುದೋ ಒಂದು 10,000 ರೂಪಾಯಿ ಕೊಟ್ಟು ನಾಯಿ ತಗೊಂಡು ಇಟ್ಕೊತಾನೆ. ಈ ನಾಯಿಗೇನು ಹಾಕೋಲ್ಲ. ಆ 10,000 ರೂಪಾಯಿ ನಾಯಿಗೆ ಎಲ್ಲಾದರೂ ಪೌಡ್ರ್ ಹಾಕ್ತಾರೆ, ಹಚ್ಚಿಸ್ತಾರೆ, ಕೊಡಬಾರ್ದು ತಿಂಡಿಗಳು ಕೊಡ್ತಾರೆ, ಸಾಕ್ತಾರಂತ. ಆ ಮನೆ ನಾಯಿಗೇನು ಮಾಡುತ್ತೆ. ಕಾರಣವೇನು ಅಂದರೆ ಅದಕ್ಕೆ ಕರ್ಮ ಕಳೆದಿಲ್ಲ. ಅದು ಇನ್ನೊಂದು ಜನ್ಮ ಹತ್ತಬೇಕು. ಅದಕ್ಕೆ ಆ ಮೈಯೆಲ್ಲ ಗಾಯ ಆಗುತ್ತೆ, ಅದ್ಯಾರೂ ನೋಡ್ಕೊಳ್ಳೋರಿಲ್ಲ. ಮೈಯೆಲ್ಲ ಹುಳಿಯುತ್ತೆ, ಅದ್ಯಾರೂ ನೋಡ್ಕೊಳ್ಳಲ್ಲ. ನೋಡಿ ಆ ಇದರೊಳಗೆ ಹೇಗಾಗುತ್ತೆ ಅಂತಂದರೆ ಅದಕ್ಕೆ ಆಟೋಮೆಟಿಕ್ಕಾಗಿ ತಾನಾಗೆ ಹುಷಾರಾಗುತ್ತೆ. ಇದಕ್ಕೆ ಕಾರಣವೇನು? ನಾವೇ. ಈಗ 15,000 ರೂಪಾಯಿ ಕೊಟ್ಟು ನಾಯಿ ತಗೊಂಡು ಇಟ್ಕೊಂಡಿರ್ತೀವಲ್ಲ, ಇದಕ್ಕೆ ಸೇವೆ ಮಾಡ್ತಿರ್ತೀವಿ ನಾವು. ಇದು ಅದನ್ನು ನೋಡಿ ಪಾಪ ಬೇಜಾರು ಮಾಡ್ಕೊತಿರುತ್ತೆ. ಅದು ನನ್ನ ಜಾತಿದು, ಅದಕ್ಕೇನು ಮಾಡಲ್ಲ, ನಂಗಿಟ್ಟು ಕೊಡ್ತಾ ಇದ್ದಾರಲ್ಲ, ನಾನೇ ಒಂಚೂರು ತಗೊಂಡೋಗಿ ಕೊಡೋಣ ಅಂದರೆ ನನ್ನ ತರಪೆ ಹಾಕಿ ಕಟ್ಟಿದ್ದಾರೆ, ನಾ ತಗೊಂಡೋಗಿ ಕೊಡೋಕ್ಕಾಗಲ್ಲ. ಅದಲ್ಲಿ ಮೂಲೆಯಲ್ಲಿ ಮಾಡ್ಕೊಂಡಿದೆ. ಇದಕ್ಕೆ ಕೆಲವೊಂದೆಲ್ಲ ನಿದರ್ಶನಗಳನ್ನ ನಾವು ನೋಡೋದಾದರೆ ಎಷ್ಟೋ ಕಡೆ ನೀವೇ ನೋಡಿ ನಿರ್ಮಾಣ ಮಾಡ್ಕೊಳ್ಳಿ. ಪ್ರಪಂಚಾದ್ಯಂತ ಯಾರು ಬೇಕಾದ್ರೂ ನೋಡಲಿ, ಎಷ್ಟೋ ಜನ ಗುರು ಭಕ್ತರುಗಳಿದ್ದಾರೆ, ಗುರುಗಳು ನಿಂದಿಸಾರು ಇದ್ದಾರೆ, ಗುರು ನಿಂದೆ ಮಾಡೋರಿದ್ದಾರೆ, ತಂದೆ ತಾಯಿ ನಿಂದೆ ಮಾಡೋರಿದ್ದಾರೆ, ತಂದೆ ತಾಯಿ ಸುಖವಾಗಿ ಸಾಕಾರಿದ್ದಾರೆ. ಇದೆಲ್ಲವ ತಂದೆ ತಾಯಿ ಸಾಕದೇ ಇರೋರು ಎಷ್ಟು ಜನವಿಲ್ಲ, ಬೇಕಾದಷ್ಟು ಜನ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ. ಇವತ್ತು ಅದೇನು ಅಂತಂದರೆ ಅವರ ಪೂರ್ವ ಜನ್ಮದ ಕರ್ಮ ಅದು, ಅವ್ರು ಅನುಭವಿಸಲೇಬೇಕು. ಈ ಮಕ್ಕಳು ನಡೆದ್ರಿಂದ ಅವರು ಅದನ್ನ ಅನುಭವಿಸ್ಬೇಕಾಗಿತ್ತು. ಈಗ ನಾನು ಇಲ್ಲ ಇವತ್ತು ನೀನು ಇದು ಮಾಡಲೇಬೇಕು ಅಂದರೆ ನಾನು ಮಾಡಿಲ್ಲ ಅಂದರೆ ಆ ಕರ್ಮ ಕಳೆದಿಲ್ಲ, ಅದಕ್ಕೇನು ಮಾಡೋಕ್ಕಾಗಲ್ಲ. ಹೀಗೆ ಪ್ರತಿಯೊಂದು ಇದರೊಳಗೂ ಕೂಡ ನಾವು ಕರ್ಮಗಳನ್ನು ಕಳ್ಕೋಬೇಕಾದ್ರೆ ಪೂರ್ವಾರ್ಜಿತ ಕರ್ಮ ಅಂತ ಅದಕ್ಕೆ ನಮಗೆ ಹೇಳೋದು. ಹಿಂದೆಲ್ಲ ಪೂರ್ವಾರ್ಜಿತ ಕರ್ಮ ಏನು ಅಂತ ಹೇಳ್ತಾರಲ್ಲ, ಅದೇ ಪೂರ್ವಾರ್ಜಿತ ಕರ್ಮ. ಏನಾದ್ರು ನೀವೇನೇ ಮಾಡಿ ಎಲ್ಲಿ ಎಷ್ಟು ದೂರಕ್ಕೆ ಬೇಕಾದ್ರೂ ಹೋಗಿ,
ನೀವು ಕಾರಲ್ಲಿ ಡೀಸೆಲ್ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಕಾರು ಓಡುತ್ತೆ. ಡೀಸೆಲ್ ಪೂರೈಸ್ತಿದ್ದಾಗೆ ಕ್ಲೋಸ್. ಹಾಗೆ ಈ ಗುರುನಾಥ ವಿಚಾರದಲ್ಲೂ ಅಷ್ಟೇ, ಅವರು ನಮ್ಮನ್ನೆಲ್ಲ ನಮ್ಮ ಕರುಗಳನ್ನೆಲ್ಲವ ಕಳೆಯೋಕ್ಕೋಸ್ಕರವಾಗಿ ಅವ್ರಿಗೆ ಎಷ್ಟು ಕೋಟಿ ಜನವಿಲ್ಲ ಪ್ರಪಂಚದಲ್ಲಿ. ನಾವು ಎಷ್ಟು ಜನ ಹೋಗಿರ್ಬೋದು ಗುರುನಾಥರ ಮನೆಗೆ? 1,00,000 ಜನ ಹೋಗಿರ್ಬೋದಾ, ಅಥವಾ 10,00,000 ಜನ ಹೋಗಿರ್ಬೋದಾ? ಇಷ್ಟು ಜನದ ಕರ್ಮವನ್ನು ಕಳೆದಾರಲ್ಲ ಗುರುನಾಥರು. ಇದಿಷ್ಟು ಗುರುನಾಥರ ಮಾಯಾಮಂತ್ರ ಇದು ಅಂತ ಹೇಳೋದಾದರೆ ಇವತ್ತು ಕಳೀತಿದ್ದಾರೆ. ಇವತ್ತು ಯಾರು ಹೋಗಿ ಅಕಸ್ಮಾತ್ ಇಲ್ಲ ನಮಗೆ ಈ ಥರ ತೊಂದರೆ ಆಗಿದೆ ಅಂತ ಹೇಳಿದರೆ ವೇದಿಕೆಗೆ ಹೋದರೆ ಅಲ್ಲಿ ಅವ್ರು ಶಾಂತಿ ಸಿಕ್ಕುತ್ತೆ, ಅವ್ರ ಕೆಲಸ ಆಗುತ್ತೆ. ಕಾರಣವೇನು ಅಂದರೆ ಅಲ್ಲಿಗೆ ಹೋಗ್ತಿದ್ದೀಗ ಅವ್ರ ಕರ್ಮ ಕಳೀತು. ನಮ್ಮ ಕರ್ಮಗಳನ್ನೆಲ್ಲ ಕಳಿಬೇಕಾದ್ರೆ ಇಷ್ಟೊಂದು ಲಕ್ಷ ಕರ್ನಾಟಕ ಸ್ಟೇಟಲ್ಲೇ ಲಕ್ಷಾಂತರ ಜನ ಕೋಟ್ಯಾಂತರ ಜನವಿದ್ದರೆ ಎಷ್ಟು ಜನ ಗುರುನಾಥರ ಮನೆಗೆ ಹೋಗಿದ್ದಾರೆ? ಎಷ್ಟು ಜನಕ್ಕೆ ಗುರುನಾಥರು ಗೊತ್ತು? ಎಷ್ಟು ಜನಕ್ಕೆ ಗುರುನಾಥರು ಫೋಟೋ ಸಿಕ್ಕಿದೆ? ನನಗೆ ಒಬ್ಬರು ಗುರುನಾಥರು ಕಳಿಸಿದ್ರು, ಹೋಗಯ್ಯ ಅದೇ ಶಿವಮೊಗ್ಗದಲ್ಲಿ ಒಬ್ಬಿದ್ದಾನಲ್ಲಿ ಹೋಗು, ನಮ್ಮನೆ ನನ್ನ ಫೋನ್ ನಂಬರ್ ಕೊಟ್ಟಿದ್ರು ಅವರಿಗೆ. ಹೋಗಿ ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗು, ಅವನಿಗೆ ಕೇಳು, ಅವ್ನು ಹೇಳ್ತಾನೆ, ಆಗುತ್ತೆ ಕೆಲಸ ಆಗುತ್ತೆ, ಹೋಗು. ಸರಿ, ನಾನೇನು ಮಾಡಿದೆ, ಅವ್ರು ಬಂದರು, ಭದ್ರಾವತಿಯವರದ್ದು ಬಂದರು. ಹೋಗಿ 1 ತಿಂಗಳೊಳಗೆ ಕೆಲಸ ಆಗುತ್ತೆ ಅಂತ ಹೋಗಿ 1 ತಿಂಗಳು ಬೇಕಾದರು. ಹೌದು, 1 ತಿಂಗಳು ಬೇಕಾದ್ರು. ಅವ್ರ ಗ್ರಾಚಾರ ಏನಾಯಿತು ಅಂದರೆ ಗುರುನಾಥರು ಫೋಟೋ ತೆಗೆಸಿದ್ದು ನನ್ನ ಹತ್ರ ಒಂದು ಫೋಟೋ. ಆ ಫೋಟೋ ಇಷ್ಟೇ ಸಣ್ಣದು. ಆ ಫೋಟೋ ಅವ್ರಿಗೆ ಕೊಟ್ಬಿಟ್ಟೆ, ಇದಿಟ್ಕೊಂಡಿದ್ದೀನಿ, ಮಾಡಿ ತಪ್ಪಟ್ಟೆ. ಅವರೇನು ಮಾಡಿದರು, ಸರಿ ಸೀದಾ ಹೋದರು, ಆ ಜೋಬಳಿಗೆ ಫೋಟೋ ಇಟ್ಕೊಂಡ್ರು, ಸೀದಾ ಗುರುನಾಥರ ಮನೆಗೆ ಹೋದರು. ಹೋಗ್ಬಿಟ್ಟು, ಇಲ್ಲ ನೀವು ಹೇಳಿದಾಗೆ ಹೋಗಿದ್ದೆ ನಾನು, 1 ತಿಂಗಳಿಗೆ ಆಗುತ್ತೆ ಅಂದರು. ಆಗಲಿಲ್ಲ, ನಿಮ್ಮನ್ನು ಯಾವಾಗಲೂ ನನ್ನ ಜೊತೆಲೇ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ಅಂತೆಲ್ಲ ಫೋಟೋ ತೆಗೆದು ತೋರಿಸಿದ್ರು. ಅವ್ರಿಗೆ ಗೊತ್ತಾಯ್ತು ಗುರುನಾಥ ನಾನೇ ಕೊಟ್ಟಿದ್ದಾನೆ ಅಂತಂತೇಳಿ ಹೇಳಿ. ಅಲ್ಲಿಗೆ ಹೋಗು, ಅಲ್ಲೇ, ಇಲ್ಲಿ ಬಂದರೆ ಏನೂ ನಡೆಯಿಲ್ಲ, ನೀ ಅಲ್ಲಿಗೆ ಹೋಗ್ಬೇಕು, ಅಲ್ಲೇ ಹೋಗು, ಅಲ್ಲೇ ಆಗೋದು. ಇಲ್ಲ ಹಂಗೆ ನನ್ನೇನು ಕೇಳಕ್ಕೆ ಬರಬೇಡ, ನನ್ನೇನು ಎಕ್ಸಿಬಿಷನ್ನ ನೀ ಫೋಟೋ ಇಟ್ಕೊಂಡಿದೆಯಲ್ಲ, ಎಕ್ಸಿಬಿಷನ್ ಅಂತ ತಿಳ್ಕೊಂಡ್ಯ ನನ್ನ, ತಗೊಂಡೋಗು, ಹೋಗಿ ನೋಡಿ, ಎದ್ಬಿಡು, ಎಬ್ಸೇ ಬಿಟ್ಟಿದ್ದಾರೆ, ನೀ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗು, 3 ದಿವಸ ತೊಗೊಂಡು ಏನು ಕೆಲಸ ಆಗುತ್ತೆ, ಅವನೇನು ಹೇಳ್ತಾನೆ ಅಂದರೆ ಕೇಳು ಅಂತ. ಮತ್ತೆ ತಿರ್ಗಾ ಬೆಳಗಾಗಿ ಹುಡುಕೊಂಡು ಬಂದರು ಇಲ್ಲಿಗೆ ಬಂದ್ಬಿಟ್ಟು, ಇಲ್ಲ ಗುರುನಾಥರ ಮನೆಗೆ ಹೋಗಿ ಬೈಸ್ಕೊಂಬಂದು. ನಾನೇ ನಿಮಗೆ ಗುರುನಾಥರ ಮನೆಗೆ ಹೋಗಿ ಬೈಸ್ಕೊಂಬನ್ನಿ ಅಂತ ಹೇಳಿದ್ದಿಲ್ಲ, ನೀವು ಕೊಟ್ಟಿದ್ದಿಲ್ಲ ಫೋಟೋ, ಅದು ತೋರಿಸಿದೆ ಗುರುನಾಥರಿಗೆ. ಸದ್ಯ ನನ್ನ ಹೆಸರು ಅವ್ರಿಗೆ ಹೇಳಿಲ್ಲ. ಅವರಿಗೆ ಸರಿ ಆಯಿತು ಅಂತ ತಳಂದೆ. ಆಯಿತು ಬಿಡಿ, ಹೋಗಲಿ, ಒಂದು 3-4 ದಿವಸದೊಳಗೆ ಒಳ್ಳೆಯದಾಗುತ್ತೆ. ಗುರುನಾಥ ಹೇಳಿದ್ದು ಅದೇ, 1-3-4 ದಿವಸದೊಳಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಒಳ್ಳೆಯದಾಗುತ್ತೆ ತಾನೇ, ನಂಗೆ ಗೊತ್ತಿಲ್ಲ ಅಂತೆ. ಅವ್ರು ಹೇಳಿದ ಮೇಲೆ ಮತ್ತೆ ಇನ್ನೆಂಥದ್ದು, ಒಳ್ಳೆಯದಾಗುತ್ತೆ ಹೋಗಿ. ಸರಿ ಅಂತಂದರು, ಹೋದರು. 1 ವಾರ ಬಿಟ್ಕೊಂಡು ಬಂದರು. ಇಲ್ಲ ನಮ್ಮ ಕೆಲಸ ಎಲ್ಲ ಆಯಿತು ಅಂದರು. ಅವ್ರಿಗೆ ಇಲ್ಲಿ ಬಿಯಾ ಪ್ರಾಜೆಕ್ಟ್ ಹತ್ರ ಒಂದು 25 ಎಕರೆ ಜಮೀನು, ಅದೆಲ್ಲ ಯಾರೋ ಬೇರೆ ಯಾರು ಹೊಡ್ಕೊಂಡು ತಿಂದು ಇವ್ರಿಗೇನು ಕೊಡ್ತಿತ್ತಿಲ್ಲ. ಅವ್ರೇನು ಟೆನೆನ್ಸಿ ಹಾಕಿತ್ತಿಲ್ಲ, ಏನಿಲ್ಲ. ಇವ್ರು ಹೋದರು, ಹೊಡೆದಾಡಕ್ಕೆ ಬರೋರು. ಆವಾಗ ಅಲ್ಲಿ 3 ಸಮಾಧಾನ ಮಾಡಿ ಇವ್ರಿಗೆ ಆ ಜಮೀನು ಬಿಡಿಸಿಕೊಟ್ರು. ಅದಷ್ಟಕ್ಕೆ ಇಲ್ಲಿಗೆ ಬಂದಿದ್ದರು. ಎಲ್ಲ ಆಯಿತು. ಪ್ರತಿಯೊಂದು ಇದರೊಳಗೂ ಕೂಡ ಎಲ್ಲರ ಬೆನ್ನಿಂದು ಇವತ್ತಿದ್ದು ಕಾಪಾಡ್ತಾ ಇದ್ದಾರೆ ಅಂತಂತಂದರೆ ಪ್ರತ್ಯಕ್ಷವಾದ ಗುರು ನಾವು ನೋಡಿದಾರು, ನಾವು ಅವ್ರ ಮನೇಲಿದ್ದಾರು, ಹೋಗಿ ಬಂದು ಮಾಡ್ತಿದ್ದಾರು ಅಂತಂದರೆ ಗುರುನಾಥ ಒಬ್ಬರೇ ಹೊರತು ನಂಗೆ ಗೊತ್ತಿದ್ದಾಗೆ. ಆಗ ನೀವು ಯಾವ ಗುರು ಸ್ಮರಣೆ ಮಾಡಿದ್ವು ಅಂದರೆ ಮಾಡ್ತೀನಿ, ಎಲ್ಲ ಗುರುಗಳು ಸ್ಮರಣೆಯನ್ನು ಮಾಡ್ತೀನಿ. ಅವ್ರು ಹೇಳಿದ್ದಾರೆ, ಚಂದ್ರಶೇಖರ್ ಯಾವಾಗ ಶೃಂಗೇರಿಗೆ ಹೋಗು ಮತ್ತು ನಾನು ಇವಳು ಅಲ್ಲಿಗೆ ಹೋದ್ದು, ಪುರ್ಸತ್ತಿದ್ದೇನೆಯಾ ಅಂದರು. ಹ್ಞೂ ಅಂದೆ. ದುಡ್ಡಿದೆಯಾ ಅಂದರು. ಇದೆ ಅಂದೆ. ಸುಳ್ಳು ಹೇಳ್ಬೇಡ, ದುಡ್ಡಿದೆಯೋ ಇಲ್ವೋ ಹೇಳು, ಇದೆ ಅಂದೆ. ಅವನು ಶೃಂಗೇರಿಗೆ ಹೋಗಿ ಹತ್ತಾಗಿ ಹೋಗ್ಬೇಕು, ಮತ್ತೆ ಇಲ್ಲಿ ಬರ್ಕೊಡಿದ್ದೇವೆ ಅದು ಹೋಗಿ ಸೀದವ ಎಲ್ಲ ಚಂದ್ರಶೇಖರ್ ಮಾತುಗಳು ವೇದಿಕೆಗೆ ಹೋಗಿ ಅಲ್ಲೊಂದು 5 ನಿಮಿಷ ಕೂತ್ಕೊಳ್ಳಿ. ಅಲ್ಲಿಂದ ಎಲ್ಲ ವೇದಿಕೆಗಳಿಗೂ ಹೋಗಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ಹೋಟ್ಲಲ್ಲಿ ಮಠದಲ್ಲಿ ಊಟ ಮಾಡಬೇಡಿ, ಯಾವ್ದಾದ್ರು ಜೀವನ ಮಾಡೋಕ್ಕೆ ಬರ್ತಾರೆ, ಹೋಟ್ಲ್ ಇಟ್ಕೊಂಡಿರ್ತಾರೆ ಕಣಿಯ, ಅಲ್ಲಿಗೆ ಹೋಗಯ್ಯ, ಅಲ್ಲಿ ಹೋಟ್ಲಲ್ಲಿ ಏನಾದ್ರು ತಿನ್ಕೊಂಡು ಸೀದಾ ಹೋಗಿ ನೀವು ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಮತ್ತೆ ಇಲ್ಲಿಗೆ ಬರೋಕ್ಕೆ ಬಂದ್ಬೇಡಿ. ನಾವು ಹಾಗೆ ಮಾಡಿದ್ದು. ಮತ್ತು ಗುರುಗಳಿಂದ ನೋಡೋಕೆ ಹೋಗ್ಬೇಕಾದಿಲ್ಲ, ಎಲ್ಲ ಅಲ್ಲೇ ಕಾಣ್ತಾರೆ ಅಂತೇಳಿ ಹೇಳಿದರು. ಸರಿ, ನಾವು ಅಲ್ಲಿದ್ದವ ವಾಪಸ್ಸು ಸೀದವ ಬೆಂಗಳೂರಿಗೆ ಹೋಗಿ ನಾವು ಅಲ್ಲಿಂದ ಬಂದರು. ಹೀಗೆಲ್ಲ ಮಾಡಿ ಆಯಿತು. ಗುರುನಾಥರ
ಒಂದು ಅವ್ರ ಲೀಲೆಗಳು ಅಂತಲೇ ಹೇಳಬೇಕೆ ಹೊರತುವೆ ಅವ್ರು ನಮ್ಮನ್ನೆಲ್ಲ ನಮ್ಮ ಕರ್ಮಗಳನ್ನ ಕಳೆದ್ರು. ಅವರು ನಾವೇನೇನು ಮಾಡಬಹುದು, ನಮಗೇನೇನು ಬೇಕು ಅದಷ್ಟು ಕೊಟ್ಟು ನಮ್ಮನ್ನು ಇವತ್ತೂ ಕಾಪಾಡ್ತಿದ್ದಾರೆ, ಮುಂದೂ ಕಾಪಾಡ್ತಾರೆ. ನಮಗೇನು ಬೇಕು ಅದು ಕೊಟ್ಟು ಕೊಡ್ತಾರೆ. ನಮಗೇನು ನಾನು ಒಂದು ಸಂದರ್ಭದಲ್ಲಿ ಈ ಫೋನು ಅಂತ ಅನ್ನೋದು ಮಕ್ಕಳು ಕೊಡ್ತಿದ್ದಾಗ ನಾನು ಫೋನಲ್ಲಿದು ಏನಿಲ್ಲ, ಯಾಕೆ ನಾನೇ ಒಂದು 20 ವರ್ಷ ರೇಡಿಯೋ ರಿಪೇರಿ ಮಾಡಿದೆ. ಓದೋದು ಬಿಟ್ಬಿಟ್ಟು ಬಂದು ಒಂದು 20 ವರ್ಷ ರೇಡಿಯೋ ರಿಪೇರಿ ಮಾಡಿದೆ. ಆದರೂ ಎಲೆಕ್ಟ್ರಾನಿಕ್ಸ್ ಇದ್ರ ಬಗ್ಗೆ ನಂಗೆ ಗೊತ್ತಿದ್ರು ಕೊಡುವ ಈ ಫೋನ್ ಹೇಗೆ ಕೆಲಸ ಮಾಡುತ್ತೆ. ಅವಾಗೆಲ್ಲ ನೊಕಿಯೋ ಫೋನ್ ಇಷ್ಟಿಟ್ಟೆಲ್ಲ ಸಣ್ಣ ಫೋನ್ಗಳು. ಆ ಮಕ್ಕಳು ಕೋರ್ಸ್ ಹತ್ರ ನಿಂತ್ಕೊಂಡಿದ್ದಾಗ ಒಬ್ಬರ ಹತ್ರ ಫೋನ್ ಇತ್ತು. ಕೊಡೇ ಇಲ್ಲ, ನಾನು ಚೂರು ಮಾತಾಡ್ಕೊಡ್ತೀನಿ ಅಂತ. ಆಮೇಲೆ ಇಲ್ಲ ಕೊಡಲ್ಲ. ಗುರುನಾಥ್ ಹೇಳಿದರು, ಏನಾದ್ರು ಕೊಡ್ತೀನಿ ಅಂದರೆ ಬೇಡ ಅನ್ಬಾರ್ದು. ಅವರು ಕೊಟ್ಟಾಗ ನೀನು ಇಸ್ಕೋಬೇಕು, ಬೇಡ ಅಂತ ಹೇಳ್ಬೇಡ. ಸರಿ ಆಯಿತು. ಆಮೇಲೆ 2 ನಿಮಿಷ ಬಿಟ್ಟು ತಗೊಳ್ಳಿ ಮಾತಾಡಿ ಅಂಥೇಳಿ ಅದು ಒಂದು ಫೋನಿಗೆ ಕನೆಕ್ಟ್ ಮಾಡಿಕೊಟ್ರು. ಒಂದು ಮಾತು ಹೇಳಿದರು ನನಗೆ, ನಾನು ಇವತ್ತಿಂದ ಯಾವುದೇ ಕಾರಣಕ್ಕೂ ದುಡ್ಡಾಗಲಿ ಫೋನ್ ಆಗಲಿ ಕೇಳೋಕ್ಕೊಡೋದು, ಖಂಡಿತ ಇಲ್ಲ, ಕೇಳಲ್ಲ. ನಂಗೆ ಬೇಕೂ ಇತ್ತಿಲ್ಲ, ಅದರದ್ದು ಇದೇ ಬೇಕಿತ್ತಿಲ್ಲ. ಆವಾಗ ನಂಗೆ ಬೆಂಗಳೂರಲ್ಲಿ 1 ವರ್ಷ ನಂಗೆ ಟ್ರೈನಿಂಗ್ ಕೊಟ್ಟರಲ್ಲ ಗುರುನಾಥರು. ಇವತ್ತು ವಾಕ್ ಮಾಡು ಅಂತ ಹೇಳ್ತಾರೆ, ವಾಕ್ ಮಾಡೋಕ್ಕೆ ಹೋಗಲ್ಲ. ಒಂದು ದಿವಸಕ್ಕೆ 25ರಿಂದ 30 ಕಿಲೋಮೀಟರ್ ತನಕ ನಾನು ನಡೆದಿರೋದುಂಟು ಮೈಸೂರು ಬೆಂಗಳೂರಲ್ಲಿ. ಆ ಒಂದು ಇದರೊಳಗೆ ಯಾಕೆ ನಮ್ಮ ಕರ್ಮ ಕಳೆದಿತ್ತಿಲ್ಲ. ನಮ್ಮ ಕರ್ಮ ಇನ್ನೂ ಬೇಕಾದಷ್ಟಿತ್ತು. ಈ ಮತ್ತಿಕೆರೆ ಒಂದು ಬೋರ್ವೆಲ್ ಪಾಯಿಂಟ್ ಮಾಡೋಕ್ಕೆ ಅಂತ ಹೋದೆ. ಪಾಪ ಅವ್ನು ರುದ್ರೇಶ ಅಂತಂತೇಳಿ ₹300 ದುಡ್ಡು ಕೊಟ್ಟಾನೆ. ಅದು ಪ್ಯಾಂಟ್ ಹಾಕ್ತಿದ್ದೆ, ತೆಗೆದೇ ಇಲ್ಲಿ ಬಳೆಗಡಿಗೆ ಇಟ್ಕೊಂಡೆ. ಅವನ ಆಫೀಸ್ ಒಳಗೆ ಬಿದ್ದಿದೆ. ಯಾವ ಹೋಟ್ಲಿಗೂ ಹೋಗಿ ಏನೂ ತಿಂದು ಕುಡಿದು ಏನೂ ಮಾಡಲಿಲ್ಲ. ಅಲ್ಲಿಂದ ಕಂಡೆ ದುಡ್ಡೇ ಇಲ್ಲ. ನಡಿಲೇಬೇಕಲ್ಲಿದ್ದು ಇದರತ್ತಿಗೆ ಶ್ರೀನಿವಾಸ ತನಗೆ ನಡಿಬೇಕು. 29 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಕೇಳ್ತಾ ಮಲ್ಲೇಶ್ವರ ಬರೋವರೆಗೂ ಕೇಳ್ಕೊಂಡು ಬಂದು ಅಲ್ಲಿಂದ ಸ್ವಲ್ಪ ಇದು ಗೊತ್ತಾಯಿತು ಜಾಗ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ. ಉಮಾಟ ಹಾಕಿ ಸತ್ರಕ್ಕೆ ಬಂದಾಗ ಒಬ್ಬ ಪೊಲೀಸ್ ತಂದು ಎಲ್ಲಿಗೆ ಹೋಗ್ತೀಯಾ ಅಂದ. ಇಷ್ಟೊತ್ತಲ್ಲಿ ಎಲ್ಲಿಗೆ ಅಷ್ಟೊತ್ತಿಗೆ ಕರೆಕ್ಟಾಗಿ 1:30 7 ಗಂಟೆಗೆ ಅಲ್ಲಿ ಬಿಟ್ಟಿದ್ದೀನಿ. 1:30 ಗಂಟೆಯಲ್ಲಿ ಉಮಾಟ ಹಾಕಿ ಸತ್ತಿದ್ದೀನಿ. ಉಮಾಟ ಹಾಕಿ ಸತ್ರ ಎಲ್ಲಿಗೆ ಹೋಗ್ತೀಯಾ ಅಂದ. ಅವ್ನು ನನ್ನ 2 ಕಾಲನ್ನ ನೋಡಿದೆ, ಎಷ್ಟಿಟ್ಟು ಗಾತ್ರಕ್ಕಾಗಿತ್ತು. ಚಪ್ಪಲಿ ಮೇಲ್ಗಡೆಗೆ ಬಂದಿತ್ತು. ಏನು ಸ್ವಾಮಿ ಎಲ್ಲಿಗೆ? ಆವಾಗ ಅವ್ರಿಗೆ ಏನು ಅನ್ನಿಸ್ತು ಗೊತ್ತಿಲ್ಲ. ಸ್ವಾಮಿ ಎಲ್ಲಿಗೆ ಹೋಗಿದ್ರಿ? ಇಲ್ಲ ಏನು ಅಂತೆಲ್ಲ ಹೇಳ್ತಾ ಕೂತ್ಕೊಳ್ಳೋಕ್ಕೆ ಇದಿಲ್ಲ, ನಾನು ಇನ್ನವೇ ಶ್ರೀನಿವಾಸ ಅಂಗಡಿಗೆ ಹೋಗ್ಬೇಕು ವಿದ್ಯಾಪೀಠ. ನೋಡಿ ನಾನು ಅಲ್ಲಿ ಹಳ್ಳಿ ತಿಂಡಿ ಅಂತ ಒಂದಿದೆ, ಅಲ್ಲಿವರೆಗೆ ಹೋಗ್ತೆ. ಅಲ್ಲಿವರೆಗೆ ನಿಮ್ಮಿಂದ ಸೈಕಲಲ್ಲಿ ಬಂದು ಕೂತ್ಕೊಳ್ಳಿ, ಅದು ಅಟ್ಟ ತೆಗೆದು ಕೈಲಿ ಹಿಡ್ಕೊಳ್ಳಿ, ನೀವು ಅಲ್ಲಿ ಕೂತ್ಕೊಳ್ಳಿ. ಹಳ್ಳಿ ತಿಂಡಿವರೆಗೆ ಬಿಟ್ಬಿಟ್ಟು ನೋಡಿ ಇಲ್ಲಿ ಮೇಲಕ್ಕೆ ಹತ್ತಿ ಅದೇ ವಿದ್ಯಾಪೀಠ ಸರ್ಕಲ್ಲು, ಅಲ್ಲಿ ನಮಗೆ ಶ್ರೀನಿವಾಸ ಅಂಗಡಿ ಗೊತ್ತಾಗುತ್ತೆ. ವಿದ್ಯಾಪೀಠಕ್ಕೆ ಬಂದಮೇಲೆ ನಮ್ಮ ಮನೆಗೆ ಗೊತ್ತಾಗ್ತದೆ. ಸೀದಾ ಬಂದೆ. ಮನೆಗೆ ಬಂದಾಗ 2 ಗಂಟೆ. 2 ಗಂಟೆಯಲ್ಲಿ ಬಂದಾಗ ಇವಳು ನನಗೆ ಕಾಫಿ ಕೊಡು ಅದು ಕಾಫಿ ಕೊಡು ಅಂತ ಹೇಳ್ತಿದ್ದೆ. ಕಾಫಿ ಕೊಟ್ಟಳು. ಕಾಫಿ ಕೊಟ್ಬಿಟ್ಟು ಏನಾದ್ರು ತಿನ್ನಬೇಕು ಅನ್ನಿಸ್ತು. ಆವಾಗ ಅನ್ನಿದೆ, ಏನಿದೆ? ಅನ್ನ ಮೊಸರು ಇದೆ, ಸರಿ ಒಂಚೂರು ಕಲಿಸ್ಕೊಡು. ನಾನೆಂದು ಸಬರದಲ್ಲಿ ಕೂತ್ಕೊಂಡು ತಿಂದು ಕುಡಿದು ಮಾಡ್ದೇನಲ್ಲ, ಕಾಲನ್ನೂ ತೊಳ್ಕೊಳ್ಳಿಲ್ಲ. ಹಾಗೆ ತಿಂದು ಹಾಗೆ ಮಲ್ಕೊಂಡು ಬೆಳಿಗ್ಗೆ ಎದ್ದು ಸೀದವ ಅವನು ರುದ್ರೇಶ್ ಇನ್ನೊಂದು ಬೋರ್ವೆಲ್ ಪಾಯಿಂಟ್ ಮಾಡಬೇಕು ಬನ್ನಿ ಅಂತ ಹೇಳಿದೆ. ಸರಿ, ಅಲ್ಲಿ ಎದುರುಗಡೆ ಒಂದು ಅಂಗಡಿ ಇತ್ತು. ಅವ್ರು ಯಾರು ಕೇಳಿದ್ರು, ಎಲ್ಲರೂ ಒಂದು ₹10 ದುಡ್ಡು ಕೊಡೋರು. ನೋಡಿ ಅವತ್ತು ಬುದ್ಧಿ ಬಂತು. ₹60 ದುಡ್ಡಿದ್ರು ಕೂಡ ಬುದ್ಧಿ ಬರಲಿಲ್ಲ. ಗಾಲಿ ಉದ್ದಕ್ಕೂ ತಿನ್ಕೊಂಡು ಹೋದೆ. ಅವತ್ತು ₹25 ಕೊಟ್ಟರು ಪಾಸ್ ತಗೊಂಡೆ. ಸೀದಾ ಮತ್ತಿಕೆರೆಗೆ ಹೋದೆ. ಮತ್ತೆ ಅಲ್ಲಿ ಹೋದರೆ ಏನು ಇದು ಎಂಥ ಕೆಲಸ ಆಯಿತು ಸರ್, ನಿಮ್ಮದು ದುಡ್ಡಿಲ್ಲ ಕೆಡವಿಕೊಂಡಿದ್ದೀರಿ ಅಂತ ₹300 ಕೊಟ್ಟ. ಹೊಸ ನೋಟ್ಗಳು ₹300 ಇದೇ ವಿಧಿ.
ನಂದು ಅಂತಿದ್ರೂ ಕೂಡ ನಮ್ಮ ಕೈ ಸಿಕ್ಕಿಲ್ಲ ಇದು. ಇದಕ್ಕಿಂತ ಇನ್ನೇನು ಬೇಕು ಭಗವಂತ? ನಾವಿದೆ ಅಲ್ವೇ ಜನ್ಮಾಂತರಿಯ ಅನ್ನೋದು. ನಂದು ಅಂತ ಇದ್ದು ನಾನೇ ದುಡ್ದದ್ದು, ನಂದು ಅಂತ ಇದ್ದು ಕೂಡ ಇಲ್ಲಿ ಇದು ಮಾಡಿ 29 ಮೈಲಿ ನಡೆಸಿದಲ್ಲ ನನ್ನ, ಇದು ನಿನ್ನ ಲೀಡ್ ಅಲ್ವೇ ಪನಿಸ್ತಲ್ಲ ಅಂದ್ಕೊಂಡು ಆವಾಗ ಹೋಗಲ್ಲಿ ಇನ್ನೊಂದೆರಡು ಬೋರ್ವೆಲ್ ಪಾಯಿಂಟ್ ಮಾಡಿಕೊಟ್ಟು ಇತ್ಲ ಕಡೆಗೆ ಬಂದೆ. ಆಮೇಲೆ ಪಾಪ ಅವನು ದುಡ್ಡು ಕೊಟ್ಟ ಇದನ್ನೆಲ್ಲ ಮಾಡಿದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.